ಓಂ ಶಾಂತಿ. ಡೇಟ್ ಆಗಿದೆ 11 ಫೆಬ್ರವರಿ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಮಾಯಾ ಸೆ ಯುದ್ಧ ಕರ್ನೆ ವಾಲೆ ಪಾಂಡವೋಂ ಕೆ ಲಿಯೇ ಧಾರಣಾಯೇ. ಮಾಯೆಯಿಂದ ಯುದ್ಧ ಮಾಡ್ತಕ್ಕಂಥ ಪಾಂಡವರಿಗಾಗಿ ಧಾರಣೆಗಳು ಅಂತ ಹೇಳ್ತಾರೆ ಬಾಬಾ. ಪಾಂಡವ ಪ್ರತಿ ಶಿವಬಾಬಾ ಬೋಲೆ, ಪಾಂಡವರ ಪ್ರತಿಯಾಗಿ ಶಿವಬಾಬಾ ಹೇಳ್ತಾರೆ, पांडवों के लिए जो कल्प पहले का गायन है, क्या वह सब विशेषताएं वर्तमान समय जीवन में अनुभव होती है? ಪಾಂಡವರಿಗಾಗಿ ಏನು ಕಲ್ಪದ ಮೊದಲು ಗಾಯನ ಇದೆ, ಕ್ಯಾ ವಹ ಸಬ್ ವಿಶೇಷತೆ, ಆ ಎಲ್ಲ ವಿಶೇಷತೆಗಳು ವರ್ತಮಾನ ಸಮಯ ಜೀವನದಲ್ಲಿ ಅನುಭವ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. यह जो गायन है कि उन्होंने पहाड़ों पर स्वयं को गलाया, इसका रहस्य क्या है? ಏನು ಗಾಯನ ಇದೆ, ಪಾಂಡವರು ಪರ್ವತದ ಮೇಲೆ ಹೋಗಿ ಸಮಾಪ್ತಿ ಆದರು ಅಂತ ಏನೋ ಹೇಳ್ತಾರೆ, ಅದರ ರಹಸ್ಯ ಏನು? ಕಿಸ್ ಬಾತ್ ಮೇ ಗಲಾಯ, ಯಾವ ಮಾತಿನಲ್ಲಿ ಸಮಾಪ್ತಿ ಆದರು ಅಂತ ಬಾಬಾ ಕೇಳ್ತಾರೆ. ಅಂದರೆ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಅಂತ ಎರಡು ಸೈನ್ಯಗಳಿದ್ವಲ್ಲ. ಮಹಾಭಾರತ ಯುದ್ಧ ಆದಮೇಲೆ ಪಾಂಡವರು ಪರ್ವತದ ಮೇಲೆ ಹೋಗಿ ಸಮಾಪ್ತಿ ಆದರು ಅಂತ ಒಂದು ಗಾಯನ ಇದೆ. ಅದರ ರಹಸ್ಯ ಏನು ಅಂತ ಬಾಬಾ ಹೇಳ್ತಾರೆ. ಅಂದರೆ ಇಲ್ಲಿನೂ ಕೂಡ ಪಾಂಡವರು ಅಂತಂದರೆ ಯಾರು ಪರಮಾತ್ಮನ ಮೇಲೆ ಪ್ರೀತ ಬುದ್ಧಿ ಇದೆಯೋ ಅವ್ರಿಗೆ ಪಾಂಡವರು ಅಂತ ಹೇಳ್ತಾರೆ. ಯಾರೋ ಪರಮಾತ್ಮನ ಪ್ರತಿಯಾಗಿ ವಿಪರೀತ ಬುದ್ಧಿ ಅಂದರೆ ಆತನನ್ನು ನಂಬೋದಿಲ್ಲ ಅಂಥವ್ರಿಗೆ ಏನಂತ ಹೇಳ್ತಾರೆ, ಕೌರವರು ಅಂತ ಹೇಳ್ತಾರೆ. ಇನ್ನು ಪಹಾಡೋ ಪರ್ ಸ್ವಯಂ ಕೋ ಗಲಾಯ ಅಂತಂದರೆ ಏನು? ಯಾರೋ ಈ ವರ್ತಮಾನ ಸಮಯದಲ್ಲಿ ಪರಮಾತ್ಮನ ಮಕ್ಕಳಾಗಿ ಪಾಂಡವರಾಗಿ ಪರಮಾತ್ಮನ ಶ್ರೀಮತದಂತೆ ನಡೆಯುವಾಗ ಒಳಗಡೆ ಏನು ರಹಸ್ಯವಾಗಿ ಯುದ್ಧ ನಡೀತದಲ್ಲ, ಯುದ್ಧ ಎದರ ಮೇಲೆ ನಡೀತಿರ್ತದೆ? ಹಳೆಯ ಸಂಸ್ಕಾರಗಳ ಜೊತೆ ಏನು ಮಾಡಬೇಕಾಗ್ತದೆ? ನಾವು ಯುದ್ಧ ಮಾಡಬೇಕಾಗ್ತದೆ. ಅಂದರೆ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಬೇಕಾಗ್ತದೆ. ಎಷ್ಟೆಷ್ಟೋ ಆತ್ಮ ಪರಮಾತ್ಮನ ಶ್ರೀಮತದಂತೆ ನಡೆದು ತನ್ನ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ಆಗ್ತದೋ. ಶ್ರೇಷ್ಠ ಅಂದರೆ ಪಹಾಡಿ ಪರ್ ಹೋಗೋದು ಅಂತ ಅರ್ಥ. ಎಷ್ಟೆಷ್ಟು ಶ್ರೇಷ್ಠ ಆತ್ಮ ಆಗ್ತದೋ ಆವಾಗ ತನ್ನ ಕಮಜೋರಿಗಳೆಲ್ಲ ಕೆಳಗೆ ಹೋಗ್ಬಿಡ್ತವೆ, ಅಂದರೆ ಗಲ್ಗಯ ಅಂದರೆ ಸಮಾಪ್ತಿ ಆಗಿಬಿಡ್ತವೆ. ಈ ರಹಸ್ಯವನ್ನು ಬಾಬಾ ಹೇಳ್ತಿದ್ದಾರೆ ಇವತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಸೂಕ್ಷ್ಮ ಬಾತ್ ಕಾ ಹಿ ಯಾದ್ಗಾರ್ ಸ್ಥೂಲ ರೂಪ ಮೇ ಹೋತಾ ಹೇ. ಈಗ ನಾವು ಸಂಗಮಯುಗದಲ್ಲಿ ಪರಮಾತ್ಮನ ನೆನಪು ಮಾಡ್ತಾ ಒಳಗಡೆ ಸೂಕ್ಷ್ಮದಲ್ಲಿ ಏನು ನಡೀತದ ಯುದ್ಧ, ಅದನ್ನೇ ಸ್ಥೂಲ ರೂಪದಲ್ಲಿ ಮಹಾಭಾರತದಲ್ಲಿ ತೋರಿಸಿದ್ರು ಅಂತ ಹೇಳ್ತಾರೆ ಬಾಬಾ. ಜೈಸೆ ಚೈತನ್ಯ ಕಾ ಯಾದ್ಗಾರ್ ಸ್ಥೂಲ್ ಮೇ ಹೋತಾ ಹೇ. ಚೈತನ್ಯ ಸೂಕ್ಷ್ಮದಲ್ಲಿರ್ತಕ್ಕಂಥ ನೆನಪಾರ್ಥ ಏನಾಗ್ತದೆ, ಅದರ ಯಾದ್ಗಾರ ಸ್ಥೂಲದಲ್ಲಿ ತೋರಿಸ್ಬೇಕಾಗ್ತದೆ. ವೈಸೆ ಹಿ ಸೂಕ್ಷ್ಮ ಕೋ ಸ್ಪಷ್ಟ ಕರ್ನೆ ಕೆ ಲಿಯೇ ದೃಷ್ಟಾಂತ ದಿಯಾ ಜಾತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಸೂಕ್ಷ್ಮ ರೂಪವನ್ನು ಸ್ಪಷ್ಟ ಮಾಡಬೇಕು ಅಂತಂದರೆ ಅದಕ್ಕೇನು ಮಾಡಬೇಕಾಗ್ತದೆ? ಕಥೆಗಳನ್ನು ಹೇಳಬೇಕಾಗ್ತದೆ. ಅದಕ್ಕೆ ಮಹಾಭಾರತ ತಯಾರಾಯಿತು. ಮಹಾಭಾರತದಲ್ಲಿರ್ತಕ್ಕಂಥ ಕೃಷ್ಣ ಅಂದರೆ ಯಾರು? ಪರಮಾತ್ಮ. ಕೌರವರು ಕೃಷ್ಣನನ್ನು ಪರಮಾತ್ಮ ಅಂತ ತಿಳ್ಕೊಳ್ಳಿಲ್ಲ, ಅವ ದೇವರು ಅಂತ ತಿಳ್ಕೊಳ್ಳಿಲ್ಲ, ಅವ ಹೇಳಿದ ಹಾಗೆ ಕೇಳಿಲ್ಲ. ಅದಕ್ಕೆ ಅವ್ರದ್ದೇನಾಯಿತು? ಸಮಾಪ್ತಿ ಆಯಿತು. ಪಾಂಡವರು ಏನು ಮಾಡಿದರು? ಅವನೇ ಪರಮಾತ್ಮ, ಅವ ಹೇಳಿದ್ದೆಲ್ಲ ಸರಿ ಇದೆ ಅಂತ ಕೃಷ್ಣನ ಮಾತು ಕೇಳ್ತಾ ಹೋದರು. ಅಂದರೆ ಪರಮಾತ್ಮ ಹೇಳಿದ ಹಾಗೆ ಕೇಳಿ ಪರಮಾತ್ಮ ಶ್ರೀಮತದ ಹಾಗೆ ನಡೆದ್ರೆ ಅವರೇನಾಗ್ತಾರೆ? ಪಾಂಡವರಾಗ್ತಾರೆ, ಶ್ರೇಷ್ಠ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೂಕ್ಷ್ಮತೆಯನ್ನು ಹೇಳಬೇಕು, ಅದನ್ನು ಸ್ಪಷ್ಟತೆ ಮಾಡಬೇಕು ಅಂತಂದರೆ ಕಥೆ ಹೇಳಬೇಕಾಗ್ತದೆ. ಸ್ವಯಂ ಕೋ ಸಫಲತಾ ಮೂರ್ತ ಬನಾನೆ ಕಿ ನಿಮಿತ್ತ ಪುರುಷಾರ್ಥಿಯೋಂ ಕೆ ಪುರುಷಾರ್ಥ ಮೇ. ಬಾಬಾ ಹೇಳ್ತಾರೆ, ಸ್ವಯಂ ಕೋ ಸಫಲತಾ ಮೂರ್ತ ಬನಾನೆಗೆ, ನನ್ನನ್ನು ನಾನು ಸಫಲತೆ ಮೂರ್ತ ಆಗಬೇಕು ಅಂತಂದರೆ ನಿಮಿತ್ತ ಪುರುಷಾರ್ಥಿಯೋಂಕೆ ಪುರುಷಾರ್ಥ ಮೇ. ಯಾರು ಪುರುಷಾರ್ಥಕ್ಕೆ ನಿಮಿತ್ತ ಆಗಿರ್ತಕ್ಕಂಥವರ ಪುರುಷಾರ್ಥದಲ್ಲಿ ಜೋ ವಿಘ್ನ ಸಾಮ್ನೆ ಆತೆ ಹೇ, ಏನು ಎದುರುಗಡೆ ವಿಘ್ನ ಬರ್ತದೋ ಉನ್ ವಿಘ್ನೋಂಕೆ ಕಾರಣ, ಆ ವಿಘ್ನಗಳ ಕಾರಣದಿಂದ ಕ್ಯಾ ಸ್ವಯಂ ಕೋ ಸಫಲತಾ ಮೂರ್ತ ನಹಿ ಬನಾ ಸಕ್ತೆ. ಸ್ವಯಂವನ್ನು ಸಫಲತಾ ಮೂರ್ತ ಆಗಕ್ಕಾಗೋದಿಲ್ಲೇನು?
या बार बार उसी स्वभाव व संस्कार के कारण असफलता होती है. ಮೇಲಿನ ಮೇಲೆ ಆ ಸ್ವಭಾವ ಬರೋದ್ರಿಂದ, ಆ ಸ್ವಭಾವ ಕಾರ್ಯದಲ್ಲಿ ಬರೋದ್ರಿಂದ ಸಂಸ್ಕಾರದ ಕಾರಣ ಅಸಫಲತೆ ಆಗ್ತದೇನು. जिसको निजी संस्कार व नेचर कहा जाता है, अದೇ निज संस्कार अथवा स्वभाव ಅಂತ ಹೇಳ್ತೀರಾ. तो ऐसे निजी संस्कारों को गलना अर्थात स्वयं को गलाना कि देखने या संपर्क में आने वाले यह महसूस करें कि इस आत्मा ने ಸ್ವಯಂ ಕೋ ಗಲಾಯ ಹೈ, ಇಸ್ಮೇ ಸಫಲತಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಹಳೆಯ ಸಂಸ್ಕಾರಗಳನ್ನು ಎಲ್ಲ ಏನು ಮಾಡಬೇಕಾಗ್ತದೆ, ಸಮಾಪ್ತ ಮಾಡಬೇಕಾಗ್ತದೆ. ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವ್ರಿಗೆ ಅನುಭವ ಆಗಬೇಕು ಏನು, ಇಸ್ ಆತ್ಮಾನೇ ಸ್ವಯಂ ಕೋ ಗಲಾಯ ಹೈ, ಈ ಆತ್ಮ ಹಳೆಯ ಸಂಸ್ಕಾರಗಳನ್ನೆಲ್ಲ ಸಫಲತೆ ಮಾಡಿಕೊಂಡು ಅದರಲ್ಲಿ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ತನ್ನ ಜೀವನವನ್ನು ಸಫಲತೆ ಮಾಡಿಕೊಂಡಿದೆ ಅನ್ನೋ ಅನುಭವ ಅವ್ರಿಗೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ड्रामा प्रमाण जितना सहज योगी श्रेष्ठ योगी और सफलता मूर्त बनने की साल्वेशन प्राप्त है उतना ही रिटर्न दिया है. ಪಾಪ ಹೇಳ್ತಾರೆ, ಡ್ರಾಮಾ ಅನುಸಾರವಾಗಿ ಎಷ್ಟೆಷ್ಟು ಸಹಜ ಯೋಗಿ ಆಗ್ತಿರೋ, ಶ್ರೇಷ್ಠ ಯೋಗಿ ಆಗ್ತಿರೋ, ಸಫಲತಾ ಮೂರ್ತ ಆಗ್ತಿರೋ ಅಷ್ಟು ಏನಾಗ್ತದೆ, ರಿಟರ್ನ್ ಕೊಟ್ಟ ಹಾಗೆ ಅಲ್ಲ ಅಂತಾರೆ ಬಾಬಾ. वातावरण की भी साल्वेशन है, तो इसका रिटर्न वातावरण को पावरफुल बना कर रखने में, सहयोगी बनने में रिटर्न दो. ಅದಕ್ಕೆ ಬಾಬಾ ಹೇಳ್ತಾರೆ, ಈ ವಾತಾವರಣ ಕೂಡ ಸಾಲ್ವೇಷನ್ ಮಾಡಬೇಕಾಗಿದೆ. ಇದರ ರಿಟರ್ನ್ ವಾತಾವರಣ ಪವರ್ಫುಲ್ ಆಗಿ ಅದರಲ್ಲಿ ಸಹಯೋಗಿ ನೀವೇನು ಮಾಡಬೇಕಾಗ್ತದೆ, ಸಹಯೋಗಿ ಆಗೋದಂದರೆ ರಿಟರ್ನ್ ಕೊಟ್ಟ ಹಾಗೆ. साथ साथ श्रेष्ठ संग यह भी साल्वेशन है, तो जो भी आत्माएं अपना भाग्य प्राप्त करने के लिए आती हैं. ಅದಕ್ಕೆ ಬಾಬಾ ಹೇಳ್ತಾರೆ, ಜೊತೆಗೆ ಶ್ರೇಷ್ಠ ಸಂಘ ಇರಬೇಕು. ಯಾವ ಆತ್ಮಗಳು ತಮ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಬರ್ತಾರೋ, ಉನೋಂಕೋ ಭಿ ಅಪನೆ ಸಂಘಕ್ಕೆ, ಅವ್ರಿಗೂ ಕೂಡ ತಮ್ಮ ಸಂಘದ ಶ್ರೇಷ್ಠತೆಯ ಅನುಭವ ಆಗಬೇಕು. ಯಹ ಹೇ ರಿಟರ್ನ್, ಇದು ನೀವು ವಾಪಸ್ ಕೊಟ್ಟ ಹಾಗೆ. ರಿಟರ್ನ್ ಬಾಬಾ ಕೊಟ್ಟದ್ದು ನಾವೇನು ಮಾಡಬೇಕು, ವಾಪಸ್ ಕೊಡಬೇಕಲ್ಲ, ಋಣ ತೀರಿಸ್ಬೇಕು ಅಂತ ಹೇಳ್ತೀವಲ್ಲ ಹಾಗೆ. सब अनुभव करें कि यह सब आत्माएं संघ के रंग में रंगी हुई हैं. ಬಂದಂಥ ಆತ್ಮಗಳು ತಿಳ್ಕೋಬೇಕು, ಪರಮಾತ್ಮನ ಸಂಘದ ರಂಗದಲ್ಲಿ ಮುಳುಗೋಗಿದ್ದಾರೆ ಅಂತ ಅವ್ರಿಗೆ ಅನುಭವ ಆಗಬೇಕು. ಶ್ರೇಷ್ಠ ಬನೆಂಗೆ ರುಹಾನಿ ಸಂಘಸೆ, ಶ್ರೇಷ್ಠ ಯಾವುದೋ ಒಂದು ಆತ್ಮ ಬಂದು ಶ್ರೇಷ್ಠ ಆಗಬೇಕು ಅಂತಂದರೆ ಅದು ಆತ್ಮಿಕ ಸಂಘದಿಂದ. ಅವ್ರ ಅಪನೆ ಚರಿತ್ರೋದ್ವಾರ ಮತ್ತು ನಿಮ್ಮ ಚರಿತ್ರೆ ಮುಖಾಂತರ ಅವರ ಜೀವನ ಬದಲಾಗಬೇಕು. अपने कर्मयोगी की स्टेज द्वारा और अपने गुणमूर्त स्वरूप द्वारा आने वाली आत्माओं का एग्जाम्पल बन, ತಮ್ಮ ಸ್ಥಿತಿಯ ಮುಖಾಂತರ, ತಮ್ಮ ಗುಣಮೂರ್ತದ ಸ್ವರೂಪದ ಮುಖಾಂತರ ಬರುವಂಥ ಆತ್ಮಗಳಿಗೆ ನೀವೇನಾಗಬೇಕು, ಉದಾಹರಣೆ ಆಗಬೇಕು, ನೀವು ಸಾಧನ ಆಗಬೇಕು. ಉನ್ಕಿ ಸಹಜ ಪ್ರಾಪ್ತಿ ಕಾ ಸಾಧನ ಬನ್ ಜಾವೋ, ಅವರು ಸಹಜವಾಗಿ ಎಲ್ಲವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನೀವು ಅವ್ರಿಗೆ ಸಾಧನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. आपका प्रैक्टिकल साकार स्वरूप का सैंपल देख उनमें विशेष उमंग उत्साह रहे. आपका प्रैक्टिकल, ತಮ್ಮ ಪ್ರಯೋಗ ಅಂದರೆ ತಮ್ಮ ಜೀವನ ಪ್ರಾಕ್ಟಿಕಲ್ನಲ್ಲಿ ಸಾಕಾರ ಸ್ವರೂಪದ ಸ್ಯಾಂಪಲ್ ಕಾಣಿಸ್ಬೇಕು. ನಿಮ್ಮಲ್ಲಿ ಅವ್ರಿಗೆ ವಿಶೇಷ ಉಮಂಗ್ ಉತ್ಸಾಹ ಕಾಣಿಸ್ಬೇಕು. ಅವರಲ್ಲಿನೂ ನಿಮ್ಮನ್ನು ನೋಡಿ ಅವ್ರಿಗೆ ಉತ್ಸಾಹ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಸದೈವ ಹರ್ ಬಾತ್ ಮೇ ಯಹಿ ಸಂಕಲ್ಪ ರಖನಾ ಚಾಹಿಯೇ, ಯಾವಾಗಲೂ ಪ್ರತಿ ಮಾತಿನಲ್ಲೂ ಈ ಸಂಕಲ್ಪ ಇರಬೇಕು. ಏನಂತಂದರೆ, ಹರ್ ಕಾರ್ಯ ಮೇ ಹರ್ ಪ್ರಾಕ್ಟಿಕಲ್ ಸಬೂತ್ ಕೆ ಪೆಹಲೆ ಹಮ್ ಸ್ಯಾಂಪಲ್ ಹೇ. ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಪ್ರಾಕ್ಟಿಕಲ್ ಸಬೂತ್ ಕೊಡಬೇಕು ಅಂತಂದರೆ ನಾವು ಅವ್ರಿಗೆ ಸ್ಯಾಂಪಲ್ ಆಗಬೇಕು, ಉದಾಹರಣೆ ಆಗಬೇಕು. ಹರ್ ಬಾತ್ ಮೇ ಹಮ್ ಸ್ಯಾಂಪಲ್ ಹೇ, ಪ್ರತಿ ಮಾತಿನಲ್ಲಿ ನಾವು ಉದಾಹರಣೆ ಆಗಬೇಕು. ಜಬ್ ಐಸಾ ಲಕ್ಷ್ಯ ಆಗೇ ರಖೇಂಗೆ, ಯಾವಾಗ ಇಂಥ ಗುರಿ ಮುಂದಿಟ್ಕೊಳ್ತೀರೋ ತಬ್ ಹಿ ಪುರುಷಾರ್ಥ ಕಿ ಗತಿ ಕೋ ತೀವ್ರ ಕರ್ ಸಕೆಂಗೆ, ಆಗನೇ ನೀವು ಪುರುಷಾರ್ಥದ ವೇಗವನ್ನು ತೀವ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಭಲೆ ಹಿ ಆರಾಮಕ್ಕೆ ಸಾಧನ ಪ್ರಾಪ್ತ ಹೇ, ನಿಮಗೆ ಆರಾಮದ ಸಾಧನಗಳು ಪ್ರಾಪ್ತಿ ಆಗಿರ್ಬೋದು, ಪರಂತು ಆರಾಮ್ ಪಸಂದ್ ನಹಿ ಬನ್ ಜಾನಾ ಹೇ. ಆದರೆ ನೀವು ಎಲ್ಲ ಸರಿಯಾಗಿ ಆರಾಮಾಗಿ ಸಿಕ್ಕಿದೆ ಅಂತ ಆರಾಮ್ ಪಸಂದ್ ಆಗಬಾರ್ದು. पुरुषार्थ में भी आराम पसंद न होना अर्थात अलबेला न होना है.
पुरुषार्थದಲ್ಲಿ ಕೂಡ ನೀವು आराम पसंद ಆಗಬಾರ್ದು, अलबेला ಆಗಬಾರ್ದು. आराम के साधनों का एडवांटेज सदा काल की प्राप्ति का विघ्न रूप नहीं बनाना. ಬಾಬಾ ಹೇಳ್ತಾರೆ, ಸಾಧನೆಗಳು ಹೆಚ್ಚಾದವು ಅಂತಂದ್ರೆ ಅದನ್ನು ಅಡ್ವಾಂಟೇಜ್ ತಗೊಂಡ್ರಿ, ಲಾಭ ತಗೊಂಡ್ರಿ ಅಂದರೆ ಪ್ರಾಪ್ತಿನಲ್ಲಿ ಅದು ವಿಘ್ನಗಳಾಗೋ ಸಾಧ್ಯತೆ ಇರ್ತವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಸಾಧನೆಗಳಿಂದ ನಿಮಗೆ ಪುರುಷಾರ್ಥದಲ್ಲಿ ಯಾವುದೇ ವಿಘ್ನಗಳು ಆಗಬಾರ್ದು. यह अटेंशन रखना है, ಇದು ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು. अगर किसी भी प्रकार की सिद्धि अथवा प्राप्ति को स्वीकार किया तो वहाँ कम हो जाएगा. ನೀವೇನೇನೋ ಸೇವೆ ಮಾಡ್ತೀರಾ, ಎಷ್ಟೊಂದು ಪುರುಷಾರ್ಥ ಮಾಡ್ತೀರಾ, ಅದು ಯಾರಾದರೂ ನಿಮಗೆ ಪ್ರಸಿದ್ಧಿ ಮಾಡಕತ್ತರು, ಅದನ್ನು ನೀವು ಸ್ವೀಕಾರ ಮಾಡಿದರೆ ನಿಮ್ಮ ಪ್ರಾಪ್ತಿ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಾರೆ ಬಾಬಾ. ಸಾಧನ ಮಿಲ್ತೆ ಹುಯೇ ಭಿ ಉಸ್ಕಾ ತ್ಯಾಗ, ನಮಗೆ ಏನೆಲ್ಲ ಸಿಕ್ಕರೂ ಕೂಡ ಅದನ್ನು ತ್ಯಾಗ ಮಾಡಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬಳಕೆ ಮಾಡಬೇಕು. ಪ್ರಾಪ್ತಿ ಹೋತೆ ಹುಯೇ ಭಿ ತ್ಯಾಗ ಕರ್ನಾ ಉಸ್ಕೋ ಹಿ ತ್ಯಾಗ ಕಹಾ ಜಾತಾ ಹೇ. ಏನೂ ಇಲ್ಲ, ಏನೂ ಇಲ್ಲದಾಗ ಇಲ್ಲದೆ ಇರೋದು ಬೇರೆ, ಎಲ್ಲವೂ ಇದ್ದಾಗ ಅದನ್ನು ತ್ಯಾಗ ಮಾಡೋದಲ್ಲ, ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ ಬಾಬಾ. जबकि है ही अप्राप्ति उसको त्याग दो तो यह मजबूरी हुई ना कि त्याग. अब ಹೇಳ್ತಾರೆ, ಜಬ್ಕಿ ಹೈ ಹಿ ಅಪ್ರಾಪ್ತಿ, ಆ ವಸ್ತುಗಳು ಸಾಧನಗಳು ಇಲ್ಲ ಅಂತಂದಾಗ ಉಸ್ಕೋ ತ್ಯಾಗ ದೋತು, ಅದನ್ನು ತ್ಯಾಗ ಮಾಡಿದರೆ ಯಹ ಮಜಬೂರಿ ಹುಯಿ, ಅದು ಮಜಬೂರಿಯಿಂದ ತ್ಯಾಗ ಮಾಡಿದ್ದು ಅಂತ ಅನ್ನಿಸ್ತದೆ. इतना अटेंशन अपने ऊपर रखते हो अथवा सहज योग का यह अर्थ समझते हो कि सहज साधनों द्वारा योगी बनना है. ಅದಕ್ಕೆ ಹೇಳ್ತಾರೆ ಬಾಬಾ, ಅದಕ್ಕಾಗಿ ಅಟೆನ್ಷನ್ ಕೊಡಿ, ತಮ್ಮ ಮೇಲೆ ತಾವು ಯಾವಾಗಲೂ ಗಮನ ಇರಬೇಕು. ಸಹಜ ಯೋಗದ ಇದು ಅರ್ಥ ತಿಳ್ಕೋಬೇಕು. ಸಹಜ ಸಾಧನ ದ್ವಾರ ಯೋಗಿ बनना है. हर बात में अटेंशन रहे, ಪ್ರತಿ ಮಾತಿನಲ್ಲೂ ಅಟೆನ್ಷನ್ ಇರಬೇಕು. ರಿಟರ್ನ್ ದೇನಾ ಅರ್ಥಾತ್ ಆगे के लिए कट करना, ರಿಟರ್ನ್ ಕೊಡಬೇಕು. ಖತಮ್ करना, ಮೈನಸ್ हो रहा है ಅಥವಾ ಪ್ಲಸ್ हो रहा है ಚೆಕ್ ಮಾಡ್ಕೊಳ್ಳಿ. यह जांच करना है, ಇದನ್ನು ಏನು ಮಾಡಬೇಕು, ಚೆಕ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.